ಪರಿಣಯದ ಪಲ್ಲವಿ. ಇದು ಕೇವಲ ಕಲ್ಪನೆಗಳ ಜಗತ್ತಲ್ಲ, ಪ್ರೀತಿಯ ಆಳದಲ್ಲಿ ಅಡಗಿರುವ ನೋವು, ಹಠ, ರೊಮ್ಯಾನ್ಸ್ ಮತ್ತು ಒಂದು ನಿಗೂಢ ತಿರುವಿನ ಪಯಣ. ನಂಬಿಕೆ ಉಸಿರಾಗಿದ್ದ ಬಾಳಿನಲ್ಲಿ ಹತಾಶೆ ಮೂಡಿದಾಗ ಮನುಷ್ಯ ಹೇಗೆ ಬದಲಾಗ್ತಾನೆ ಎಂಬುದೇ ಈ ಕಥೆಯ ಜೀವಾಳ ಆಗಿರುತ್ತೆ. ಈಗ ನಿಜವಾದ ಕತೆ ಶುರುವಾಗ್ತಾ ಇದೆ. ಮುಹೂರ್ತದ ಸಮಯ ಹತ್ತಿರವಾಗ್ತಿತ್ತು. ಕಲ್ಯಾಣ ಮಂಟಪದಲ್ಲಿ ಮಂತ್ರಘೋಷಗಳು ಮೊಳಗ್ತಾ ಇದ್ವು. ಲಗ್ನ ಪತ್ರಿಕೆಯ ಸಮಯ ಮೀರ್ತಾ ಇತ್ತು. ಸುಮಾರು 9:20ಕ್ಕೆ ಲಗ್ನ ಇತ್ತು. ವಧುವನ್ನ ಆದಷ್ಟು ಬೇಗ ಕರೆತಗೊಂಡು ಬನ್ನಿ ಅಂದ ಪುರೋಹಿತರು ಜೋರಾಗಿ ಗಡುಸಾದ ಧ್ವನಿಯಲ್ಲಿ ಹೇಳ್ತಾ ಇದ್ರು. ಅವರ ಧ್ವನಿಯಲ್ಲೇ ಗೊತ್ತಾಗ್ತಿತ್ತು ಬಹಳ ಹೊತ್ತಾಗಿದೆ ಅಂತ. ಆದರೆ ಮಂಟಪದ ಕಡೆಯಿಂದ ವಧುವಿನ ಕೋಣೆಗೆ ಹೋದ ಹೆಂಗಸರು ಗಾಬರಿಯಿಂದ ಹೊರಡ್ಬರ್ತಾ ಇದ್ದಾರೆ. ಅಸಮಣಿಯ ಮೇಲೆ ಮುಗುಳ್ನಗುತ್ತಾ ಕುಳಿತಿದ್ದ ವರ ವಿಕ್ರಮ್ ಕಡೆ ನೋಡುತ್ತಾ ಅವಳು 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 ವಧು ರೂಮ್ನಲ್ಲೇ ಇಲ್ಲ, ಎಲ್ಲೋ ಹೊರಟೋಗಿದ್ದಾಳೆ ಅಂತ ಹೇಳಿದ್ರು. ವಿಕ್ರಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ದಿಢೀರನೆ ಎದ್ದು ನಿಂತ. ಮೇಘನಾ ಇಲ್ವಾ? ಏನು ಹೇಳ್ತಾ ಇದ್ದೀರಾ ಎಂದು ಆಘಾತದಿಂದ ಕೇಳ್ತಾನೆ. ಸುತ್ತಲೂ ಗದ್ದಲ ಶುರುವಾಗಿತ್ತು. ಮುಹೂರ್ತದ ಸಮಯದ ನಿಯಮಗಳನ್ನು ಬದಿಗೊತ್ತಿ ವಿಕ್ರಮ್ ನೇರವಾಗಿ ವಧುವಿನ ಕೋಣೆಗೆ ನುಗ್ತಾನೆ. ಕೋಣೆ ಶೂನ್ಯವಾಗಿತ್ತು. ಆದರೆ ಅಲ್ಲಿದ್ದ ಮೇಕಪ್ ಕಿಟ್ ಟೇಬಲ್ ಮೇಲೆ ಒಂದು ಬಿಳಿಯಾದ ಪತ್ರವಿತ್ತು. ವಿಕ್ರಮ್ ಧಾವಿಸಿ ಹೋಗಿ ಆ ಪತ್ರವನ್ನ ಕೈಗೆತ್ಕೊಂಡು ಓದೋಕಾರಂಭಿಸ್ತಾನೆ. ವಿಕ್ರಮ್, ಕ್ಷಮಿಸ್ಬಿಡು, ನನಗೆ ಈ ಸಾಂಪ್ರದಾಯಿಕ ಬಂಧನ ಇಷ್ಟ ಇಲ್ಲ. ಲಂಡನ್ನಲ್ಲಿ ನನಗೆ ಸಿಕ್ಕಿರುವ ದೊಡ್ಡ ಪ್ರಾಜೆಕ್ಟ್ ನನ್ನ ಕರಿಯರ್ನ ಅತ್ಯಂತ ಪ್ರಮುಖ ಘಟ್ಟ. ನಾನು ಇಂದು ಹೋಗದಿದ್ದರೆ ನನ್ನ ಕನಸುಗಳೆಲ್ಲ ಮಣ್ಣಾಗ್ತವೆ. ನಿನ್ನ ಪ್ರೀತಿ ನಿಜ ಇರಬಹುದು, ಆದರೆ ನನ್ನ ಆಸೆಗಳ ಮುಂದೆ ನನಗೆ ಬೇರೇನೂ ಕಾಣಿಸ್ತಾ ಇಲ್ಲ. ಸಾರಿ, ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೋಬೇಡ. ಮೇಘನಾ. ಇದನ್ನೆಲ್ಲ ಓದಿದಾಗ ಒಂದು ಕ್ಷಣ ಶಾಕ್ ಆಗ್ಬಿಟ್ಟ ವಿಕ್ರಮ್. ಅಕ್ಷರಗಳು ವಿಕ್ರಮ್ ಕಣ್ಮುಂದೆ ಮಸುಕಾಗತೊಡಗಿದ್ವು. ಅಯ್ಯೋ, ಇದು ಅರೇಂಜ್ ಮ್ಯಾರೇಜ್ ಅಲ್ಲ. 2 ವರ್ಷಗಳ ಕಾಲ ಪ್ರಾಣಕ್ಕೆ ಪ್ರಾಣ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಅವಳು. ಹೀಗೆ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗ್ತಾಳೆ ಅಂತ ಅವನು ಊಹೆ ಕೂಡ ಮಾಡಿರಲಿಲ್ಲ. ಮಗನ ಈ ಸ್ಥಿತಿಯನ್ನ ಕಂಡು ತಾಯಿ ಸಾವಿತ್ರಿ ಅತಿಯಾದ ಆಘಾತದಿಂದ ತಮ್ಮ ಎದೆಯನ್ನ ಹಿಡಿದು ನೋವು ಅಂತ ಹೇಳಿ ಅಲ್ಲೇ ಕುಸಿದು ಬಿದ್ಬಿಟ್ರು. ಅಮ್ಮ ಎಂದು ವಿಕ್ರಮ್ ಜೋರಾಗಿ ಚೀರ್ತಾನೆ. ಅಷ್ಟರಲ್ಲೇ ಹಾಸಿಗೆಯಿಂದ ಧಡಕ್ಕನೆ ಎದ್ದು ಕುಳಿತುಕೊಳ್ತಾನೆ ವಿಕ್ರಮ್. ಹಣೆಯಲ್ಲೆಲ್ಲ ಬೆವರಿನ ಹನಿಗಳು ಮೂಡಿದ್ವು. ಈ ಕರಾಳ ಘಟನೆ ನಡೆದು 3 ವರ್ಷಗಳೇ ಕಳೆದಿದ್ರೂ ಕೂಡ ಆ ಹಗಲುಗನಸು ಇಂದಿಗೂ ಕೂಡ ಅವನನ್ನ ಕಾಡ್ತಿತ್ತು. ಅಂದು ತಾಯಿಯನ್ನ ಕಳೆದುಕೊಂಡ ನಂತರ ವಿಕ್ರಮ್ ಸಂಪೂರ್ಣವಾಗಿ ಬದಲಾಗಿದ್ದ. ಪ್ರೀತಿ, ಮದುವೆ ಎಂಬ ಪದಗಳ ಮೇಲೆಯೇ ಅವನಿಗೆ ಅಸಹ್ಯ ಕೂಡ ಹುಟ್ಟಿತ್ತು. ತನ್ನ ಕಠಿಣ ಪರಿಶ್ರಮದಿಂದ ಇಂದು ಅವನು ನಗರದ ದಕ್ಷಿಣ ವಲಯದ ಖಡಕ್ ಪೊಲೀಸ್ ಅಧಿಕಾರಿ ಡಿಸಿಪಿ ವಿಕ್ರಮ್ ಸಿನ್ಹಾ ಆಗಿ ಗುರುತಿಸಿಕೊಂಡಿದ್ದಂತಹ ದೊಡ್ಡ ವ್ಯಕ್ತಿತ್ವ ಅದು. ಬೆಳಗಿನ ಜಾವ 4 ಗಂಟೆಯಾಗಿತ್ತು. ಕೋಪವನ್ನು ನಿಯಂತ್ರಿಸಲೇಬೇಕಾಗಿತ್ತು. ಅವನು ತನ್ನ ವೈಯಕ್ತಿಕ ಜಿಮ್ ಕೋಣೆಗೆ ಹೋಗಿ ಬಾಗಿಲನ್ನ ಹಾಕೊಳ್ತಾನೆ. ಅಣ್ಣ ಅಣ್ಣ ಬಾಗಿಲು ತೆಗಿಯೋ ಅಂತ ಜೋರಾಗಿ ಬಾಗಿಲು ಬಡಿತಿದ್ದಳು ಅವನ ತಂಗಿ ಕಾವ್ಯ. ವಿಕ್ರಮ್ ಬೆವರಿನಿಂದ ಮುಳುಗಿದ್ದ ದೇಹದೊಂದಿಗೆ ಬಾಗಿಲು ತೆಗೆದು, ಏನಾಯ್ತೀಗ, ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ತಾ ಇದೆಯಾ ಅಂತ ಹೇಳಿ ತುಂಬಾ ಕೋಪದಲ್ಲಿ ಗಡುಸಾಗಿ ಕೇಳ್ತಾನೆ. ಕೋಣೆಯೊಳಗೆ ನುಗ್ಗಿದ್ದ ಕಾವ್ಯ, ಏ ಅಣ್ಣ, ಇವತ್ತು ನನ್ನ ನಿಶ್ಚಿತಾರ್ಥದ ದಿನ ಅಂತ ನಿನಗೆ ನೆನಪಿದ್ಯೋ ಇಲ್ವೋ? ಮನೆ ತುಂಬ ಕೆಲಸಗಳಿದ್ರು ನೀನಿಲ್ಲಿ ಏನು ಮಾಡ್ತಾ ಇದ್ಯಾ? ಇಲ್ಲಿ ಬಂದು ಪ್ರತಿದಿನ ಮಾಡೋ ಥರನೇ ಜಿಮ್ ಮಾಡ್ತಾ ಕೂತಿದ್ಯಪ್ಪ ಅಂತ ಹೇಳಿ ತುಂಬ ಬೇಸರ ಮಾಡಿಕೊಂಡು ಹೇಳ್ತಾ ಇದ್ದಾಳೆ. ಕಾವ್ಯ, ನನ್ನ ಮೂಡ್ ಸರಿಗಿಲ್ಲ, ನನ್ನ ತಲೆ ಕೆಡಿಸ್ಬೇಡಿ, ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ ವಿಕ್ರಮ್ ಉದಾಸೀನವಾಗಿ. ಅವನ ಕೋಪವನ್ನು ಹತ್ತಿಕ್ತಾ ಇದ್ದಾನೆ. ನೋಡು ವಿಕ್ರಮ್, ನಿನ್ನ ಜೊತೆ ಬರದಿದ್ರೆ ನಾನು ಇಲ್ಲಿಂದ ಕದಲೋದೇ ಇಲ್ಲ ಅಂತ ಹಠ ಹಿಡಿದಾಗ ವಿಕ್ರಮ್ ವಿಪರೀತ ಕೋಪದಿಂದ ಗೆಟ್ ಔಟ್ ಅಂತ ಜೋರಾಗಿ ಕಿರಿಚಿ ಅವಳ ಕೈ ಹಿಡಿದು ಹೊರಗೇನೆ ಕಳಿಸಿ ಬಾಗಿಲನ್ನ ಜೋರಾಗಿ ಹಾಕೊಂಡ್ಬಿಟ್ಟ. ಅಣ್ಣ ಈ ರೀತಿಯಾಗಿ ಯಾವತ್ತೂ ವರ್ತಿಸಿರ್ಲಿಲ್ಲ. ಕಾವ್ಯಾಳ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಆ ಮೇಘನ ಹೋದಾಗಿನಿಂದ ಅಣ್ಣ ಯಾಕೆ ಹೀಗಾಗಿದ್ದಾನೆ? ನನ್ನ ಮೇಲೆ ಪ್ರೀತಿನೇ ಇಲ್ಲ, ಕಲ್ಲು ರೀತಿ ಆಗಿದ್ದಾನೆ. ಇವನ ಮನಸ್ಸನ್ನು ಕರಗಿಸುವ ದೇವತೆ ಯಾವಾಗ ಬರ್ತಾಳೋ ಅಂತ ನಿಟ್ಟುಸಿರು ಬಿಡುತ್ತಾ ನಡೆದ್ಲು.
ಜಿಮ್ ಒಳಗೆ ವಿಕ್ರಮ್ ಟ್ರೆಡ್ಮಿಲ್ನ ವೇಗವಾಗಿ ಹೆಚ್ಚಿಸ್ತಾ ಹಳೆಯ ನೆನಪುಗಳ ತಲೆಯಲ್ಲಿ ಓಡ್ತಾ ಇದ್ವು. ವೇಗ ತಾಳಲಾರದೆ ಆಯ ತಪ್ಪಿ ಕೆಳಗೆ ಬಿದ್ದ. ಕಣ್ಣುಗಳಲ್ಲಿನ ದ್ವೇಷದ ಕಿಡಿಯಿತ್ತು. ಮದುವೆ ಎನ್ನುವುದು ಬದುಕಿನ ಅಂತ್ಯ ಎಂದುಕೊಳ್ಳುತ್ತಾ ಎದ್ದು ನಿಂತ್ಕೊಂತಾನೆ. ಮರುದಿನ ಬೆಳಗ್ಗೆ ಸುಮಾರು 8 ಗಂಟೆ. ವಿಕ್ರಮ್ ಕಚೇರಿಗೆ ಹೊರಡಲು ಸಿದ್ಧನಾಗ್ತಿದ್ದಾಗ ನಗರದ ಪ್ರಸಿದ್ಧ ಗ್ರೀನ್ ವುಡ್ಸ್ ರೆಸಾರ್ಟ್ನಲ್ಲಿ ಒಂದು ಮರ್ಡರರ್ ಕೇಸ್ ವರದಿಯಾಗಿ ಬಂತು. ಆಗ ವಿಕ್ರಮ್ ತಕ್ಷಣ ಸ್ಥಳಕ್ಕೆ ಧಾವಿಸ್ತಾನೆ. ಅಲ್ಲಿ ಒಬ್ಬ ಯುವ ಉದ್ಯಮಿಯ ಕತ್ತನ್ನ ಹರಿತವಾದ ಆಯುಧದಿಂದ ಅವರನ್ನ ಸಂಹರಿಸಲಾಗಿತ್ತು. ಸ್ಥಳದಲ್ಲಿದ್ದವರೆಲ್ಲ ಹೆದರಿ ನಡುಗ್ತಾ ಇದ್ದಾರೆ. ಅಲ್ಲಿನ ಒಂದು ಸ್ಥಿತಿಗತಿಯನ್ನ ನೋಡಿ ಅದನ್ನು ನೋಡೋಕ್ಕೂ ಕೂಡ ತುಂಬ ಕೆಟ್ಟದಾಗಿ ಮತ್ತು ಭಯಂಕರವಾಗಿತ್ತು. ವಿಕ್ರಮ್ ತನ್ನ ಚಾಣಾಕ್ಷ ಕಣ್ಣುಗಳಿಂದ ಸುತ್ತಲೂ ನೋಡ್ತಾನೆ. ಮೃತನ ಹೆಂಡತಿ ಅತಿಯಾಗಿ ಅಳುವಂತೆ ನಟನೆ ಏನೋ ತುಂಬ ಚೆನ್ನಾಗಿನೇ ಮಾಡ್ತಾ ಇದ್ಲು. ಆದರೆ ವಿಕ್ರಮ್ ಅವಳ ಕೈ ಉಗುರುಗಳಲ್ಲಿದ್ದ ರಕ್ತದ ಕರೆಯನ್ನ ಗಮನಿಸ್ತಾನೆ. ಅಲ್ಲದೆ ಮೃತನ ಮುಚ್ಚಿದ ಮುಷ್ಟಿಯೊಳಗೆ ಹೆಂಡತಿಯ ಸರದ ತುಂಡು ಕೂಡ ಸಿಕ್ಕಾಕೊಂಡಿತ್ತು. ಇದು ಆತ್ಮಹತ್ಯೆಯಲ್ಲ, ಪಕ್ಕಾ ಪ್ಲ್ಯಾನ್ಡ್ ಮರ್ಡರ್. ಈಕೆಯನ್ನ ಅರೆಸ್ಟ್ ಮಾಡಿ ಎಂದು ಹೆಂಡತಿಯ ಕಡೆ ಬೆರಳು ತೋರಿಸಿದಾಗ ಇಡೀ ಪೊಲೀಸ್ ಸಿಬ್ಬಂದಿ ಅವನ ಸಮಯ ಪ್ರಜ್ಞೆಗೆ ಬೆರಗಾಯಿತು. ಮದುವೆ ಎನ್ನುವ ಜೈಲಿನಲ್ಲಿ ಇಂತಹ ಅಪರಾಧಗಳು ಮಾಮೂಲಿ ಎಂದುಕೊಳ್ಳುತ್ತಾ ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ. ಮತ್ತೊಂದೆಡೆ ನಗರದ ಸಿವಿಲ್ ಕೋರ್ಟ್ ಆವರಣದಲ್ಲಿ ಲಾಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಚುರುಕಾದ ಹುಡುಗಿ ಅನನ್ಯ. ಸದಾ ಮುಖದಲ್ಲಿ ನಗು, ಎಲ್ಲರಿಗೂ ಸಹಾಯ ಮಾಡುವಂತಹ ಗುಣ ಯಾವಾಗಲೂ ಕೂಡ ಅವಳಲ್ಲಿ ಇದ್ದೇ ಇತ್ತು. ಅವಳನ್ನು ಸಾಕಿ ಬೆಳೆಸಿದ್ದ ಅಕ್ಕ ಸುಮಾ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ರು. ಅನನ್ಯ, ನೀನು ಯಾವಾಗಲೂ ಹೀಗೆ ನಗ್ತಾ ಇರ್ತೀಯಲ್ಲ, ನಿನಗೆ ಗಂಭೀರತೆ ಇಲ್ವಾ ಎಂದು ಸುಮಾ ಕಾಡಿಸಿದಾಗ ಅನನ್ಯ ನಗುತ್ತಾ, ಅಕ್ಕ, ಬದುಕಿನಲ್ಲಿ ಸದಾ ಗಂಭೀರವಾಗಿದ್ರೆ ಯಾರು ಬದುಕ್ತಾರೆ? ನನಗೆ ಒಬ್ಬ ಧೈರ್ಯವಂತ ಪೊಲೀಸ್ ಆಫೀಸರ್ ಅಥವಾ ಆರ್ಮಿ ಆಫೀಸರ್ ಯಾರಾದರೂ ಸರಿ, ಆ ಥರ ಖಡಕ್ ಆಗಿ ಆ ಥರ ಇರಬೇಕು. ನನಗೆ ಅಂಥವನೇ ಗಂಡನಾಗಿ ಸಿಗಬೇಕು. ಇದು ನನ್ನ ಇಷ್ಟದ ಮಹಾದೇವನ ಮೇಲಾಣೆ ಎಂದು ದೇವಸ್ಥಾನದ ಕಡೆ ಕೈ ಮುಗಿತಾ ಇದ್ಲು. ಅದೇ ಸಮಯಕ್ಕೆ ಸರಿಯಾಗಿ ದೇವರ ಮೇಲಿದ್ದ ಒಂದು ಬಿಳಿ ಹೂವು ಅವಳ ಹೆಗಲ ಮೇಲೆ ಬಂದು ಬೀಳುತ್ತೆ. ಅದೇ ದಿನ ಮಧ್ಯಾಹ್ನ ವಿಕ್ರಮ್ನ ಕೌಟುಂಬಿಕ ಆಸ್ತಿ ವಿವಾದವೊಂದರ ಫೈಲ್ ತಲುಪಿಸಲು ಮುಖ್ಯ ನ್ಯಾಯವಾದಿಗಳ ಆದೇಶದ ಮೇರೆಗೆ ಅನನ್ಯ ಸಿನ್ಹಾ ಎಂಟರ್ಪ್ರೈಸಸ್ ಕಚೇರಿಗೆ ಹೋಗಲೇಬೇಕಾಯಿತು. ಅನನ್ಯ ಗಡಿಬಿಡಿಯಲ್ಲಿ ವಿಕ್ರಮ್ನ ಕ್ಯಾಬಿನ್ ಒಳಗೆ ನುಗ್ಗಿ ಮೇ ಐ ಕಮ್ ಇನ್ ಸರ್ ಅಂತ ನಗುತ್ತಾ ಕೇಳಿದ್ಲು. ಲ್ಯಾಪ್ಟಾಪ್ನಿಂದ ತಲೆ ಎತ್ತಿದ್ದ ವಿಕ್ರಮ್ ಅವಳ ಮುಖದ ಮೇಲಿನ ಅತಿಯಾದ ನಗುವನ್ನು ಕಂಡು ಕಿರಿಕಿರಿಗೊಳ್ತಾನೆ. ಯಾರು ನೀವು? ಕಚೇರಿಯ ನಿಯಮಗಳು ನಿಮಗೆ ಗೊತ್ತಿಲ್ವೇ ಅಂತ ಗುಡುಸಾಗಿ ಕೇಳ್ತಾನೆ. ಅನನ್ಯ ಗಾಬರಿಯಾದರೂ ಕೂಡ ನಗುಮುಖದಲ್ಲೇ ಫೈಲ್ ಮುಂದಿಟ್ಟು, ಸರ್, ನಿಮ್ಮ ಆಸ್ತಿ ಪತ್ರಗಳ ಸಹಿ ಬಾಕಿ ಇದೆ ಅಂತ ಹೇಳ್ತಾಳೆ. ಮಾತನಾಡುವಾಗ ಅನನ್ಯಾಳ ಕೈ ತಾಗಿ ಮೇಜಿನ ಮೇಲಿದ್ದ ಪ್ರೀತಿಯ ಕರಕುಶಲ ಹೂಕುಂಡ ಕೆಳಗೆ ಬಿದ್ದು ಪಾಪ ಪುಡಿಯಾಗಿ ಒಡೆದೋಗ್ಬಿಡುತ್ತೆ. ಅದು ವಿಕ್ರಮ್ನ ತಾಯಿ ಸಾವಿತ್ರಿ ಕೊಟ್ಟ ಕೊನೆಯ ನೆನಪು ಕೂಡ ಆಗಿತ್ತದು. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ವಿಕ್ರಮ್ ಒಂದು ಕ್ಷಣ ಸ್ತಬ್ಧನಾದ. ಎಲ್ಲರೂ ತನ್ನ ಕೋಪಕ್ಕೆ ಹೆದರಿ ಓಡ್ತಾ ಇದ್ದಾರೆ. ಈ ಹುಡುಗಿ ಫೋನ್ ಮಾಡಿ ಕ್ಷಮೆ ಕೇಳ್ತಿದ್ದಾಳೆ. ಇನ್ನೊಮ್ಮೆ ನನಗೆ ಫೋನ್ ಮಾಡಬೇಡ ಅಂತ ಕಟ್ ಮಾಡಿದ್ರು. ಅವನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಏನೋ ಒಂಥರ ತಳಮಳ ಶುರುವಾಗಿತ್ತು. ಮರುದಿನವೇ ವಿಧಿಯ ಆಟ ಬೇರೆಯೇ ಆಗಿತ್ತು. ಅನನ್ಯಾಳ ಅಕ್ಕ ಸುಮಾ ತನಿಖೆ ನಡೆಸುತ್ತಿದ್ದಂತಹ ದೊಡ್ಡ ಟ್ಯಾಕ್ಸ್ ವಂಚನೆ ಕೇಸ್ ಒಂದರಲ್ಲಿ ಭೂಗತಲೋಕದ ಕೈವಾಡವಿತ್ತು. ಸುಮಾಗೆ ಜೀವ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಆ ಕೇಸ್ನ ಭದ್ರತೆಯ ಜವಾಬ್ದಾರಿ ಡಿಸಿಪಿ ವಿಕ್ರಮ್ ಕೈಗೆ ಕೂಡ ಬಂದಿತ್ತು. ಸುಮಾ ಮತ್ತು ಅನನ್ಯಾಳನ್ನ ತನ್ನ ಕಚೇರಿಗೆ ಕರೆಸಿದ್ದಂತಹ ವಿಕ್ರಮ್ ಅಲ್ಲಿ ಅನನ್ಯಾಳನ್ನ ನೋಡಿ ಬಹಳ ಆಶ್ಚರ್ಯ ಪಡ್ತಾನೆ. ಕೋರ್ಟ್ ರೂಮ್ನಲ್ಲಿ ಅಪರಾಧಿಗಳ ವಿರುದ್ಧ ಧೈರ್ಯವಾಗಿ ವಾದಿಸಲು ಸಿದ್ಧವಾಗ್ತಿದ್ದಂತಹ ಅನನ್ಯಾಳ ಮತ್ತೊಂದು ಮುಖ ವಿಕ್ರಮ್ಗೆ ಪರಿಚಯವಾಗುತ್ತೆ. ಯಾವ ಹುಡುಗಿಯ ನಗು ವಿಕ್ರಮ್ಗೆ ನಾಟಕ ಅನ್ನಿಸ್ತೋ ಅದೇ ಅನನ್ಯಾಳ ಮುಗ್ಧತೆ ಮತ್ತು ಧೈರ್ಯ ಅವನ ಕಲ್ಲಾಗಿದ್ದ ಮನಸ್ಸಿನ ಬೇಲಿಯನ್ನ ನಿಧಾನವಾಗಿ ಮುರಿಯೋಕೆ ಶುರು ಮಾಡ್ತು. ದ್ವೇಷದ ಹಾದಿಯಲ್ಲಿದ್ದ ವಿಕ್ರಮ್ನ ಬದುಕಿಗೆ ಪ್ರೀತಿಯ ಜೀವಾಳ ಅಂತ ಹೇಳಿ ನಂಬಿದ್ದ ಅನನ್ಯಾಳ ಪ್ರವೇಶ ಆಯಿತು. ಕಲ್ಲಾದ ಹೃದಯವನ್ನ ಕರಗಿಸಲು ಒಂದು ಮುಗ್ಧ ನಗು ಸಾಕು. ದ್ವೇಷದ ಹಾದಿಯಲ್ಲಿ ನಡೀತಿದ್ದ ವಿಕ್ರಮ್ ಮತ್ತು ಪ್ರೀತಿಯನ್ನೇ ಉಸಿರಾಗಿಸ್ಕೊಂಡಿದ್ದ ಅನನ್ಯಾಳ ಬದುಕು ಹೆಂಗೆ ಒಂದಾಗುತ್ತೆ? ಕಳೆದು ಹೋದ ನಂಬಿಕೆ ಮರಳಿ ಸಿಗುತ್ತಾ? ನೋಡೋಣ. ಸುಮಾ ಅವರಿಗೆ ಬಂದಿದ್ದ ಜೀವ ಬೆದರಿಕೆಯ ಹಿನ್ನೆಲೆಯಲ್ಲಿ ವಿಕ್ರಮ್ ಅವರ ಮನೆಗೆ ವಿಶೇಷ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಿದ್ರು.
ಪ್ರತಿದಿನ ಕೇಸ್ನ ಅಪ್ಡೇಟ್ ಪಡೆಯಲು ವಿಕ್ರಮ್ ಖುದ್ದಾಗಿ ಅವರ ಮನೆಗೆ ಅವರೇ ಪರ್ಸನಲ್ ಆಗಿ ಭೇಟಿ ನೀಡ್ತಾ ಇದ್ರು. ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸಿ ಅಲ್ಲಿ ಒಂದಷ್ಟು ರೌಂಡ್ಸ್ಗೆ ಬಂದು ಹೋಗ್ತಾ ಇದ್ರು. ಆರಂಭದಲ್ಲಿ ಅನನ್ಯ ವಿಕ್ರಮ್ನ ಗಡಸು ಸ್ವಭಾವ ಮತ್ತು ಸಿಟ್ಟನ್ನ ಕಂಡು ದೂರವೇ ಇರೋಕೆ ಪ್ರಯತ್ನ ಪಡ್ತಾ ಇದ್ಲು. ಆದರೆ ದಿನಗಳು ಕಳೆದಂತೆ ವಿಕ್ರಮ್ನ ಕಠಿಣ ಮುಖದ ಹಿಂದೆ ಅಡಗಿರುವ ಪ್ರಾಮಾಣಿಕತೆ, ತಂಗಿ ಕಾವ್ಯಾಳ ಮೇಲಿರುವ ಕಾಳಜಿ ಮತ್ತು ಕರ್ತವ್ಯ ನಿಷ್ಠೆ ಅವಳಿಗೆ ಅರ್ಥವಾಗಕ್ಕೆ ಶುರುವಾಗುತ್ತೆ. ವಿಕ್ರಮ್ ಕಚೇರಿಯಲ್ಲಿ ಎಷ್ಟು ಕಠಿಣವಾಗಿರ್ತಾನೋ ಅಷ್ಟೇ ನ್ಯಾಯಯುತವಾಗಿರ್ತಾನೆ, ಪ್ರಾಮಾಣಿಕವಾಗಿರ್ತಾನೆ. ಒಂದು ಸಂಜೆ ಅನನ್ಯ ದೇವಸ್ಥಾನದಿಂದ ತಂದಿದ್ದ ಪ್ರಸಾದವನ್ನ ವಿಕ್ರಮ್ ಕೈಗಿಟ್ಟು, ಸರ್, ನಿಮ್ಮ ಕಣ್ಣುಗಳಲ್ಲಿ ಯಾವಾಗ್ಲೂ ಕೋಪ ಇರುತ್ತೆ, ಆದ್ರೆ ಆ ಕೋಪದ ಹಿಂದೆ ದೊಡ್ಡ ನೋವಿದೆ ಅಂತ ಮಾತ್ರ ನನ್ಗೆ ಗೊತ್ತಾಗತ್ತೆ. ಇಷ್ಟೇ, ಈಶ್ವರ ನಿಮ್ಮ ಎಲ್ಲಾ ನೋವನ್ನ ದೂರ ಮಾಡ್ಲಿ, ನಿಮ್ಗೆ ನೆಮ್ಮದಿ ಕೊಡ್ಲಿ ಅಂತ ಮುಗ್ಧವಾಗಿ ಹೇಳಿ ನಗ್ತಾಳೆ. ಯಾವ ಹುಡುಗಿಯ ನಗುವನ್ನ ವಿಕ್ರಮ್ ನಾಟಕ ಅಂತ ದ್ವೇಷಿಸ್ತಿದ್ನೋ, ಅನನ್ಯಾಳ ಈ ಮಾತು ಮತ್ತು ಅವಳ ಕಣ್ಣಲ್ಲಿದ್ದ ಪಾರದರ್ಶಕತೆ ಅವನ ಮನಸ್ಸಿನ ಕಲ್ಲನ್ನ ಮೊದಲ ಬಾರಿಗೆ ಕರಗಿಸ್ತು. ಅವತ್ ರಾತ್ರಿ ವಿಕ್ರಮ್ಗೆ ಮೇಘನಾಳ ನೆನಪು ಬರಲಿಲ್ಲ, ಬದಲಿಗೆ ಅನನ್ಯಾಳ ಮುಗುಳ್ನಗೆಯೇ ಕಣ್ಣು ಮುಂದೆ ಸುಳಿಯಿತು. ರೋಚಕ ತಿರುವು ಮತ್ತು ಸಿಂಹದ ಗರ್ಜನೆ. ಸುಮಾ ತನಿಖೆ ನಡೆಸುತ್ತಿದ್ದಂತಹ ಟ್ಯಾಕ್ಸ್ ವಂಚನೆಯ ಮುಖ್ಯ ಸೂತ್ರಧಾರಿ ನಗರದ ಪ್ರಭಾವಿ ರಾಜಕಾರಣಿಯೊಬ್ಬನ ಮಗನಾಗಿದ್ದನು. ಕೇಸ್ ಕೋರ್ಟ್ ಮೆಟ್ಟಿಲೇರುವ ದಿನ ಹತ್ತಿರವಾಗ್ತಿದ್ದಂತೆ ಅವನು ಹತಾಶನಾಗ್ತಾನೆ. ಒಂದಿನ ಸಂಜೆ ಸುಮಾ ಮತ್ತು ಅನನ್ಯ ಕೋರ್ಟ್ನಿಂದ ಮನೆಗೆ ವಾಪಸ್ ಬರ್ತಾ ಇದ್ದಾಗ ರೌಡಿಗಳ ಗುಂಪೊಂದು ಅವರ ಕಾರನ್ನ ಅಡ್ಡಗಟ್ಟುತ್ತೆ. ಸುಮಾಗೆ ಗಾಯಗೊಳಿಸಿ ಮುಖ್ಯ ದಾಖಲೆಗಳಿಂದ ಫೈಲನ್ನ ಕಿತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಮುಂದಾಗ್ತಾರೆ. ಅನನ್ಯ ಧೈರ್ಯವಾಗಿ ಅವರನ್ನ ಎದುರಿಸಲು ಹೋದಾಗ ಒಬ್ಬ ರೌಡಿ ಅವಳ ಕಡೆಗೆ ಹರಿತವಾದ ಚಾಕನ್ನ ಬೀಸ್ತಾ ಇದ್ದ. ಆಗ ತನ್ನ ತಂಗಿ ಅನನ್ಯಾಗೆ ಏನನ್ನ ಆಗ್ಬಿಡುತ್ತೆ ಅಂತ ಸುಮಾ ಜೋರಾಗಿ ಕಿರ್ಚಿದ್ಲು. ಅದೇ ಕ್ಷಣಕ್ಕೆ ಸರಿಯಾಗಿ ಅಲ್ಲಿಗೆ ಧಾವಿಸಿತ್ತು ವಿಕ್ರಮ್ನ ಪೊಲೀಸ್ ಜೀಪ್. ಜೀಪಿನಿಂದ ತಕ್ಷಣ ಹುಲಿಯ ರೀತಿ ಹಾರಿದ್ದ ವಿಕ್ರಮ್ ಅನನ್ಯಾಳನ್ನ ರಕ್ಷಿಸಿ ತನ್ನ ಬಲಗೈಯಿಂದಲೇ ಆ ಚಾಕುವನ್ನ ಹಿಡಿದು ತಳಿತಾನೆ. ಅವನ ಕೈಯಿಂದ ರಕ್ತ ಚಿಮ್ಮಿತ್ತು. ಆದರೆ ವಿಕ್ರಮ್ಗೆ ತನ್ನ ನೋವಿಗಿಂತ ಅನನ್ಯಾಳ ಸುರಕ್ಷತೆಯೇ ಆ ಕ್ಷಣ ಮುಖ್ಯವಾಗಿ ಕಾಣಿತು. ರೌಡಿಗಳ ಮೇಲೆ ಸಿಂಹದಂತೆ ಮುಗಿಬಿದ್ದ ವಿಕ್ರಮ್ ಪ್ರತಿಯೊಬ್ಬರನ್ನ ಧೂಳೀಪಟ ಮಾಡ್ತಾನೆ. ಇಡೀ ಗ್ಯಾಂಗ್ನ ಪೊಲೀಸರು ವಶಕ್ಕೆ ಪಡೆದ್ರು. ಹೆದರಿ ನಡುಗ್ತಿದ್ದ ಅನನ್ಯಾಳ ಬಳಿ ಬಂದ ವಿಕ್ರಮ್ ತನ್ನ ರಕ್ತಸಿಕ್ತ ಕೈಯಿಂದಲೇ ಅವಳ ಕಣ್ಣೀರನ್ನ ಒರೆಸಿ, ನಾನು ಇರುವಾಗ ನಿನಗೇನು ಆಗೋಕ್ಕೆ ಬಿಡೋದಿಲ್ಲ ಅನನ್ಯ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಅವನ ಧ್ವನಿಯಲ್ಲಿ ಅವತ್ತು ಕೋಪ ಇರಲಿಲ್ಲ, ಬದಲಿಗೆ ಅಪಾರವಾದ ಗೌರವ, ಪ್ರೀತಿ ಮತ್ತು ರಕ್ಷಣೆಯ ಭಾವವಿತ್ತು. ಅನನ್ಯ ತಕ್ಷಣ ವಿಕ್ರಮನನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಲು. ಅಂದು ಅವಳಿಗೆ ಅರ್ಥವಾಯಿತು, ತಾನು ಕನಸು ಕಂಡಿದ್ದ ತನ್ನ ಇಷ್ಟೇಶ್ವರ ಕೊಟ್ಟ ಧೀರ ಯೋಧ ಇವನೇ ಅಂತ ಹೇಳಿ. ಸುಮಾರು ಆ ಘಟನೆಗಳು ನಡೆದು 1 ತಿಂಗಳು. ಆ ಘಟನೆಯ ನಂತರ ವಿಕ್ರಮ್ನ ತಂದೆ ಜಗದೀಶ್ ಮತ್ತು ತಂಗಿ ಕಾವ್ಯ ಅನನ್ಯಾಳನ್ನ ಭೇಟಿಯಾಗ್ತಾರೆ. ಅನನ್ಯ ಬಂದ ಮೇಲೆ ವಿಕ್ರಮ್ನ ಮುಖದಲ್ಲಿ ಮರಳಿ ಮೂಡಿರುವ ನಗು ಮತ್ತು ಅವನಲ್ಲಾಗ್ತಿರುವಂಥ ಸಣ್ಣ ಪುಟ್ಟ ಬದಲಾವಣೆಯನ್ನ ಕಂಡ ಜಗದೀಶ್ ಅವರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬ್ತವೆ. ಕಾವ್ಯ ಓಡ್ಬಂದು ಅನನ್ಯಾಳ ಕೈಯನ್ನ ಹಿಡಿದು, ಅತ್ತಿಗೆ, 3 ವರ್ಷಗಳಿಂದ ಒಳ್ಳೆ ಕಲ್ಲಿನಂತ ಆಗ್ತಿದ್ದ ನನ್ನ ಅಣ್ಣನನ್ನ ಮತ್ತೆ ಮನುಷ್ಯನನ್ನಾಗಿ ಮಾಡಿರೋದು ನೀವೇ. ದಯವಿಟ್ಟು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ, ನಮ್ಮ ಮನೆಯ ಸೊಸೆಯಾಗಿ, ನನ್ನ ಅತ್ತಿಗೆಯಾಗಿ ಬನ್ನಿ ಅಂತ ಹೇಳಿ ಬೇಡ್ಕೊಳ್ತಾಳೆ. ಸುಮಾ ಅವರ ಒಪ್ಪಿಗೆಯೊಂದಿಗೆ ವಿಕ್ರಮ್ ಮತ್ತು ಅನನ್ಯಾಳ ಮದುವೆ ಕೂಡ ನಿಶ್ಚಯವಾಗುತ್ತೆ. ಮತ್ತದೇ ಕಲ್ಯಾಣ ಮಂಟಪ, ಅದೇ ಮಂತ್ರಘೋಷಗಳು. ಆದರೆ ಈ ಬಾರಿ ವರನ ಮುಖದಲ್ಲಿ ಹತಾಶೆ ಇರಲಿಲ್ಲ, ಬದಲಿಗೆ ಹೆಮ್ಮೆ ಇತ್ತು. ವಧುವಿನ ಅಲಂಕಾರದಲ್ಲಿ ದೇವತೆಯಂತೆ ನಡೆದು ಬಂದ ಅನನ್ಯಾಳನ್ನ ವಿಕ್ರಮ್ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದ. ಶುಭ ಲಗ್ನದ ಸುಮುಹೂರ್ತ ಬಂದಿದೆ, ವರನು ವಧುವಿಗೆ ಮಾಂಗಲ್ಯ ಧಾರಣೆ ಮಾಡ್ತಿದ್ದ ಎಂದು ಪುರೋಹಿತರು ಘೋಷಿಸಿದ್ರು. ಆ ಒಂದು ಸುಮಧುರ ಗಳಿಗೆಗಾಗಿ ಪಾಪ ವಿಕ್ರಮ್ನ ತಂದೆ ತಾಯಿಗಳು ಬಕಪಕ್ಷಿಯಂತೆ ಕಾದಿದ್ರು. ಗಟ್ಟಿ ಮೇಳದ ಶಬ್ದ ಜೋರಾಗ್ತಿದ್ದಂತೆ ವಿಕ್ರಮ್ ಅನನ್ಯಾಳ ಕತ್ತಿಗೆ 3 ಗಂಟುಗಳನ್ನ ಹಾಕಿ ತನ್ನ ಜೀವನದ ಸತಿಯನ್ನಾಗಿ ಮಾಡ್ಕೊಳ್ತಾನೆ. ತಂಗಿ ಕಾವ್ಯ ಮತ್ತು ಅಕ್ಕ ಸುಮಾ ಅಕ್ಷತೆ ಹಾಕಿ ಹಾರೈಸಿದ್ರು. ಒಂದು ಕಾಲದಲ್ಲಿ ಮದುವೆ ಮಂಟಪದಲ್ಲೇ ಜೀವನ ಮುಗಿದು ಹೋಯ್ತು ಅಂತ ಅಂದುಕೊಂಡಿದ್ದ ವಿಕ್ರಮ್ಗೆ ಅದೇ ಮದುವೆ ಮಂಟಪದಲ್ಲಿ ಹೊಸದೊಂದು ಜೀವನ, ಸುಂದರವಾದ ಬದುಕಿನ ಆರಂಭ ಕೂಡ ಆಗುತ್ತೆ. ವಿಧಿಯ ಸಮಯ ಚಕ್ರ ಇಬ್ಬರು ಶುದ್ಧ ಮನಸ್ಸಿನ ಜೀವಗಳನ್ನ ಒಂದು ಮಾಡಿ ನಗ್ತಾ ಇತ್ತು. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.